ಓಂ ಎಲ್ಲರಿಗೂ ನಮಸ್ಕಾರ. ಬ್ರಾಹ್ಮಣರ ಏಕತೆ ಒಂದು ವಿಚಾರ. ಬ್ರಾಹ್ಮಣರ ಏಕತೆ ಬಗ್ಗೆ ನನ್ನ ವಿಚಾರ ವ್ಯಕ್ತಪಡಿಸುತ್ತಿದ್ದೇನೆ. ಏಕತೆ ಎಂದರೆ ಒಂದಾಗಿ ಬಾಳುವುದು. ಇದು ವ್ಯಾವಹಾರಿಕವಾಗಿ ಎಷ್ಟು ಸಾಧ್ಯ ಅಸಾಧ್ಯ ನಾವು ಪ್ರಾಮಾಣಿಕವಾಗಿ ಆಲೋಚಿಸೋಣ. ತಿಪ್ಪೆ ಸಾರಿಸಿದ್ದು ಬಹಳ ಆಯಿತು, ಸಾಕು. ಇಂದು ನಾನು ಕಹಿಯಾಗಿ ಹೇಳುತ್ತಿದ್ದೇನೆ, ಕ್ಷಮಿಸಬೇಕು. ಯಾರನ್ನೂ ಉದ್ದೇಶವಾಗಿಟ್ಟುಕೊಂಡಲ್ಲ, ವಾಸ್ತವ ಪರಿಸ್ಥಿತಿಯನ್ನು ಹೇಳುತ್ತಿದ್ದೇನೆ. ನಾನು ಇಲ್ಲಿ ಅದ್ವೈತವನ್ನು ಸಮರ್ಥಿಸುವುದಾಗಲಿ ದ್ವೈತವನ್ನು ಖಂಡಿಸುವುದಾಗಲಿ ಮಾಡುತ್ತಿಲ್ಲ. ಎರಡೂ ಸಿದ್ಧಾಂತಗಳು ಅವರವರ ಅನುಯಾಯಿಗಳಿಗೆ ವೇದವಾಕ್ಯ, ಅದು ಸರಿಯಾದ ವಿಚಾರ ಕೂಡ. ಅವರು ತಮ್ಮ ಸಿದ್ಧಾಂತವನ್ನು ನಂಬಿ ಹಾಗೇ ಇರಬೇಕು. ಸಿದ್ಧಾಂತಗಳನ್ನು ಒಂದುಗೂಡಿಸಲು ಓದಾಗಲಿ ಒಬ್ಬರ ಸಿದ್ಧಾಂತ ಇನ್ನೊಬ್ಬರು ಒಪ್ಪುವುದಾಗಲಿ ಸಾಧ್ಯವಿಲ್ಲ. ನಾನು ತ್ರಿಮತಸ್ಥ ಗುರುಗಳಿಗೂ ತ್ರಿಮತಸ್ಥ ಬ್ರಾಹ್ಮಣರಿಗೂ ಪಾದಕ್ಕೆ ವಂದಿಸುತ್ತಿದ್ದೇನೆ. ಆದರೆ ಸಿದ್ಧಾಂತ ಭಿನ್ನವಿದ್ದ ಮಾತ್ರಕ್ಕೆ ವ್ಯಕ್ತಿಗಳು ಜಗಳ ಆಡಬೇಕೆಂದಿಲ್ಲ. ಯಾರೋ ಶಂಕರರನ್ನು ನಿಂದಿಸಿದ್ದಾರೆಂದು ನಮ್ಮೆಲ್ಲರ ಗುರುಗಳಾದ ಆಚಾರ್ಯ ಮಧ್ವರನ್ನು ನಿಂದಿಸಬಾರದು. ನಾನು ಇದನ್ನು ಎಷ್ಟೋ ಸಲ ಖಂಡಿಸಿದ್ದೇನೆ ಕೂಡ. ದುರ್ಭಾಗ್ಯವೆಂದರೆ ಜಗಳ, ವೈಮನಸ್ಯ, ಅಸಮಾಧಾನ ಇವೆಲ್ಲ ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ನಡೆದೇ ಇವೆ. ಇದು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬೆಳೆದಿದೆ. ಕಾಲವೇ ಇದೆಲ್ಲವನ್ನು ಸರಿ ಮಾಡುತ್ತದೆ. ಕೆಲ ವಿಷಯಗಳು ಬಹಳ ದಿನದಿಂದ ಹಾಗೇ ಉಳಿದಿರುತ್ತವೆ. ಯಾರೂ ಏನೂ ಮಾಡಲಿಕ್ಕಾಗದು. ಉದಾಹರಣೆಗೆ ಪಾಕಿಸ್ತಾನ ಜೊತೆ ಮಿತ್ರತೆ ಹಾಗೂ ಬ್ರಾಹ್ಮಣರಲ್ಲಿ ಏಕತೆ, ಇನ್ನೂ ಕೆಲವು ಧರ್ಮ ಸಿದ್ಧಾಂತಗಳ ಏಕತೆ ಸಾಧ್ಯವಿಲ್ಲ. ಪಾಕಿಸ್ತಾನ ಜೊತೆ ಮಿತ್ರತೆ ಸಾಧ್ಯವಿಲ್ಲ ಹಾಗೆಂದು ಯಾರೂ ಪ್ರಯತ್ನ ಮಾಡಿಲ್ಲವೆಂದಲ್ಲ. ಮಹಾತ್ಮ ಗಾಂಧಿ ಹೇಳುತ್ತಿದ್ದರು, ನನ್ನ ಶರೀರ ಎರಡು ತುಂಡಾಗಬೇಕೇ ವಿನಃ ಭಾರತ ತುಂಡಾಗಬಾರದೆಂದು. ದುರ್ಭಾಗ್ಯ ಎಂದರೆ ಅವರ ಜೀವನ ಕಾಲದಲ್ಲೇ ಭಾರತ ಇಬ್ಬಾಗವಾಯಿತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ ಯಾತ್ರೆ ತೆಗೆದುಕೊಂಡು ಲಾಹೋರ್ವರೆಗೆ ಪ್ರೇಮದ ಸಂದೇಶ ತೆಗೆದುಕೊಂಡು ಹೋಗಿದ್ದರು. ತಿರುಗಿ ಬಂದ ನಂತರವೇ ಕಾರ್ಗಿಲ್ ಯುದ್ಧವಾಯಿತು. 70 ವರ್ಷ ಕೆಳಗೆ ಪಾಕಿಸ್ತಾನದಲ್ಲಿ 36% ಹಿಂದೂಗಳಿದ್ದರು. ಇಲ್ಲಿ ಅಂದು ಕೇವಲ 1.5% ಹಿಂದೂಗಳು ಉಳಿದಿದ್ದಾರೆ. ಕಾರಣವೇನೆಂದರೆ ಅಂದರೆ ಪಾಕಿಸ್ತಾನಿಗಳ ಸಿದ್ಧಾಂತ ನಮ್ಮ ಸಿದ್ಧಾಂತ ಬಹಳ ಭಿನ್ನವಾಗಿದೆ. ಒಂದಾಗಲು ಹೇಗೆ ಸಾಧ್ಯ? ಮೂಲತಃ ಅದೇ ಜಗಳ. ಮಾನಸಿಕವಾಗಿ ಒಂದಾಗಲು ಸಾಧ್ಯವಿಲ್ಲ. ಸಿದ್ಧಾಂತಗಳು ಬೇರೆ ಇದ್ದಾಗ ಸುಮ್ಮನೆ ವೇದಿಕೆ ಮೇಲೆ ಮಾತಾಡಲು, ಚಪ್ಪಾಳೆ ಗಿಟ್ಟಿಸಿಕೊಳ್ಳಲು ಆ ಭಾಷಣ ಪರವಾಗಿಲ್ಲ. ಅದು ಆಚರಣೆಯಲ್ಲಿ ಸಾಧ್ಯ ಆಗುವುದಿಲ್ಲ. ಅವರ ಮಾನಸಿಕವಾಗಿ ಒಂದಾಗಲು ಸಾಧ್ಯವಿಲ್ಲ. ಸಿದ್ಧಾಂತ ಒಂದುಗೂಡಿಸಲು ಸಾಧ್ಯವಿಲ್ಲ. ಹಿಂದೂಗಳ ಸಿದ್ಧಾಂತ ಪ್ರಕಾರ ಮೂರ್ತಿ ಪೂಜೆ, ಯಜ್ಞ, ಹೋಮ, ಹವನ, ವೇದ ಪಠಣ ಇವೆಲ್ಲ ದೇವರ ಪ್ರಾರ್ಥನೆಗಳಲ್ಲಿ ಬರುತ್ತವೆ. ಇದು ಹಿಂದೂಗಳ ಸಿದ್ಧಾಂತ. ಪಾಕಿಸ್ತಾನಿಗಳು ಇದನ್ನು ಒಪ್ಪುವುದಿಲ್ಲ. ಮೂರ್ತಿ ಪೂಜೆ, ಯಜ್ಞ, ಹೋಮ, ವೇದ ಪಠಣ ಮಾಡಬಾರದು. ಇವೆಲ್ಲ ಭೂತ್ಪರಸ್ತಿ. ಇದನ್ನು ಆಚರಿಸುವವರು ಕಾಫಿರರು ಎಂದು ನಂಬುತ್ತಾರೆ. ಜಗತ್ತೆಲ್ಲ ಇಸ್ಲಾಂ ಕೆಳಗೆ ಬರಬೇಕೆಂಬುದೇ ಅವರ ಅಭಿಪ್ರಾಯ. ಅವರು ಆ ಪ್ರಯತ್ನದಲ್ಲೇ ಇದ್ದಾರೆ. ಅವರ ಸಿದ್ಧಾಂತ ಹಿಂದೂ ಮುಸ್ಲಿಮರ ಮಾನಸಿಕವಾಗಿ ಕಲಿಯಲು ಸಾಧ್ಯವಿಲ್ಲ. ಒಂದಾಗಿ ದೇವೆ ಎಂದು ನಾಟಕ ಮಾಡಬಹುದು ಮಾತ್ರ. ಈ ಪಾಕಿಸ್ತಾನದಿಂದ ಪ್ರೇರಿತರಾದ ಕೆಲ ಮುಸ್ಲಿಮರು ನಮ್ಮ ಕಾಶ್ಮೀರಿನಲ್ಲಿ 6 ಲಕ್ಷ ಬ್ರಾಹ್ಮಣ ಹಾಗೂ ಹಿಂದೂ ಬಂಧುಗಳನ್ನು ಆಸ್ತಿ ಪಾಸ್ತಿ ಎಲ್ಲ ಕಸಿದುಕೊಂಡು ಕೆಲ ಹೆಣ್ಣು ಮಕ್ಕಳನ್ನು ಅವರ ತಾಯಿ ತಂದೆಗಳ ಎದುರುಗಡೆ ಬಲಾತ್ಕಾರ ಮಾಡಿ ಓಡಿಸಿದರು. ಅಂತಹ ನಮ್ಮ ಬ್ರಾಹ್ಮಣ ಹಿಂದೂ ಬಂಧುಗಳು ಇಂದಿಗೂ ದಿಲ್ಲಿಯಲ್ಲಿ ನರಕ ಜೀವನ ನಡೆಸುತ್ತಿದ್ದಾರೆ. ಇದೆಲ್ಲ ಸಿದ್ಧಾಂತದ ಜಗಳವೇ ಅಲ್ಲವೇ? ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ. ಸಿದ್ಧಾಂತಗಳು, ಆರಾಧನಾ ಪದ್ಧತಿ ಬೇರೆ. ಅದಕ್ಕಾಗಿಯೇ ಇದೆಲ್ಲ ನಡೆಯುತ್ತಿದೆ. ಹೇಳುವ ತಾತ್ಪರ್ಯ ಏನೆಂದರೆ, ಸಿದ್ಧಾಂತಗಳ ಜಗಳ ಜಗತ್ತಿನಲ್ಲಿ ಅನೇಕ ವಿಧವಾಗಿ, ತೀವ್ರವಾಗಿ, ಸೌಮ್ಯವಾಗಿ ನಡೆದೇ ಇರುತ್ತವೆ. ಯಾವ ರೀತಿ ಕಮ್ಯುನಿಸ್ಟರು ಮತ್ತು ಕ್ಯಾಪಿಟಲಿಸ್ಟರ ಸಿದ್ಧಾಂತ ಜಗಳ, ಇದೆಲ್ಲ ಜಗತ್ತಿನಲ್ಲಿ ಸಹಜ. ಕ್ರಿಶ್ಚಿಯನರ ಪ್ರಕಾರ ಪಾಪಿಗಳನ್ನು ರಕ್ಷಿಸಲು ಯೇಸು ಭೂಮಿಯ ಮೇಲೆ ಬರುತ್ತಾನೆ. ಆದರೆ ಹಿಂದೂಗಳ ಪ್ರಕಾರ ಪಾಪಿಗಳನ್ನು ಸಂಹಾರ, ಶಿಷ್ಟರ ರಕ್ಷಣೆಗಾಗಿ ದೇವರು ಭೂಮಿಯ ಮೇಲೆ ಬರುತ್ತಾನೆ ಎಂಬುದು. ಸರಿಯಾಗಿ ಅದೇ ತರಹ ಬ್ರಾಹ್ಮಣರ 2 ಗುಂಪುಗಳ ಆದ ದ್ವೈತ ಮತ್ತು ಅದ್ವೈತ, ಇದು ಹೀಗೇ ನಡೆದೇ ಇರುತ್ತದೆ, ಮುಗಿಯುವುದಿಲ್ಲ.
700 ವರ್ಷದಿಂದ ನಡೆದೇ ಇದೆ. ಸಿದ್ಧಾಂತ ಒಂದು ಮಾಡಲು ಹೇಗೆ ಸಾಧ್ಯ? ಅದರ ಭಿನ್ನತೆ ಬಹಳ ಇರುತ್ತದೆ. ಉದಾಹರಣೆ ನೋಡೋಣ. ಎರಡೂ ಸಿದ್ಧಾಂತಗಳು ಅವರವರಿಗೆ ಶ್ರೇಷ್ಠ, ಯಾರದೂ ತಪ್ಪೆಂದು ನಾನು ಹೇಳುತ್ತಿಲ್ಲ. ಶಿವನೇ ವಿಷ ಕುಡಿದಿದ್ದಾನೆ, ಅದಕ್ಕಾಗಿ ಆತನ ಹೆಸರು ನೀಲಕಂಠ, ನಂಜುಂಡೇಶ್ವರ, ಮೃತ್ಯುಂಜಯ ಎಂದು ಕೋಟಿ ಕೋಟಿ ಹಿಂದೂಗಳು ಹಾಗೂ ಅದ್ವೈತಿಗಳ ನಂಬಿಕೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಸಾಮಾನ್ಯ ರಿಕ್ಷಾ ಹೊಡೆಯುವ, ಚಪ್ಪಲಿ ಹೊಲಿಯುವ ವ್ಯಕ್ತಿ ಕೂಡ ಶಿವನೇ ವಿಷ ಕುಡಿದಿದ್ದಾನೆಂದು ನಂಬುತ್ತಾರೆ. ಆದರೆ ದ್ವೈತ ಸಿದ್ಧಾಂತದ ಪ್ರಕಾರ ವಾಯುದೇವರೇ ಕುಡಿದಿದ್ದಾನೆಂದು ಹೇಳುತ್ತಾರೆ. ಇನ್ನೂ ಕೆಲ ಪಂಡಿತರು ತಮ್ಮ ಪಾಂಡಿತ್ಯ ಪ್ರದರ್ಶಿಸುತ್ತಾ ಸ್ವಲ್ಪ ವಿಷ ಕೆಳಗೆ ಬಿದ್ದದ್ದು ಶಿವ ನೆಕ್ಕಿದ, ಬಹಳ ತೊಂದರೆಪಟ್ಟ, ನಂತರ ಮಹಾವಿಷ್ಣು ಬಂದು ಕಾಪಾಡಿ ಗಂಗೆ ತಲೆಯ ಮೇಲಿರಿಸಿ ಶಾಂತ ಮಾಡಿದ ಎಂದು ಗಂಟೆಗಟ್ಟಲೆ ಹೇಳುತ್ತಾರೆ. ಅದು ಅವರ ವಿಚಾರ, ತಪ್ಪೆಂದು ನಾನು ಹೇಳುತ್ತಿಲ್ಲ, ಅವರ ಸಿದ್ಧಾಂತ. ಅದೇ ಪ್ರಕಾರ ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣುಸ್ಯ ಹೃದಯಂ ಶಿವ, ಏಕೋದೇವ ಕೇಶವ ಶಿವವ. ಅದಕ್ಕಾಗಿ ರಾಮೇಶ್ವರದಲ್ಲಿ ವಿಷ್ಣು ಅವತಾರವಾದ ಶ್ರೀರಾಮ ಶಿವಲಿಂಗ ಸ್ಥಾಪಿಸಿ ಪೂಜಿಸಿದ ಎಂದು ಹಾಗೂ ಹರಿಹರೇಶ್ವರ ಉದಾಹರಣೆ ಹೇಳುತ್ತಾರೆ. ಇಬ್ಬರೂ ಸಮಾನರು, ಯಾರೂ ಒಬ್ಬರಿಗಿಂತ ಒಬ್ಬರು ದೊಡ್ಡವರಲ್ಲ. ಒಬ್ಬರನ್ನು ಕುರಿತು ಒಬ್ಬರು ಯಾವಾಗಲೂ ಧ್ಯಾನ ಮಾಡುತ್ತಿರುತ್ತಾರೆಂದು ಇವರ ನಂಬಿಕೆ. ಇವರಲ್ಲಿ ಭೇದ ಮಾಡಿದವರಿಗೆ ನರಕ ಪ್ರಾಪ್ತಿ ಎಂದು ಕೂಡ ಅದ್ವೈತಿಗಳು ನಂಬುತ್ತಾರೆ. ಆದರೆ ದ್ವೈತಿಗಳ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಹೊರಬಂದ ಮಹಾಲಕ್ಷ್ಮಿ ಎಲ್ಲ ದೇವತೆಗಳಲ್ಲಿ ದೋಷ ಕಂಡು ಕೇವಲ ವಿಷ್ಣುವಿನಲ್ಲಿ ಯಾವ ದೋಷವಿಲ್ಲವೆಂದು ಹೇಳಿ ಆತನನ್ನೇ ಮದುವೆಯಾಗುತ್ತಾಳೆಂದು, ಅದಕ್ಕಾಗಿ ಹರಿಸರ್ವೋತ್ತಮ ಎಂದು ದ್ವೈತಿಗಳು ನಂಬುತ್ತಾರೆ. ಇದು ಅವರ ನಂಬಿಕೆ. ನಾವು ಹೇಗೆ ತಪ್ಪೆಂದು ಹೇಳಲು ಸಾಧ್ಯ? ಅವರ ವಿಚಾರ. ಮೂರನೇದ್ದು, ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಾಗಲಿ, ಜಯತೀರ್ಥನ ಮಳಖೇಡಿಗೆ ದರ್ಶನಕ್ಕಾಗಲಿ, ಬದ್ರಿನಾರಾಯಣನ ದರ್ಶನಕ್ಕಾಗಲಿ ಎಲ್ಲ ಶ್ರೇಷ್ಠ ವ್ಯಕ್ತಿಗಳೆಂದೇ ನಂಬುತ್ತಾ ಅದ್ವೈತಿಗಳು 90% ಅದ್ವೈತಿಗಳು ನಂಬಿ ಅಲ್ಲಿಗೆ ದರ್ಶನಕ್ಕೆ ಇಂದಿಗೂ ಹೋಗುತ್ತಾರೆ, ಎಲ್ಲ ಅದ್ವೈತಿಗಳು ಸಾಮಾನ್ಯವಾಗಿ. ಆದರೆ ದ್ವೈತಿಗಳು ದತ್ತ ಅವತಾರವನ್ನು, ಕೇದಾರವನ್ನು, ದೇವಿ ಅವತಾರವನ್ನು ನಂಬುವುದಿಲ್ಲ ಹಾಗೂ ಅದಕ್ಕಾಗಿ ಗಾಣಗಾಪುರಕ್ಕೆ, ಕೇದಾರಕ್ಕೆ 90% ಮಧ್ವರು ಹೋಗುವುದಿಲ್ಲ. ಆದರೆ ನಮ್ಮೆಲ್ಲರ ಆದರ್ಶ ಗುರುಗಳಾದ ಶ್ರೀ ಶ್ರೀ ಸುಬದೇಂದ್ರ ತೀರ್ಥ ಮಹಾಸ್ವಾಮಿಗಳು, ಮಂತ್ರಾಲಯ ಇವರು ಕಳೆದ 2 ವರ್ಷಗಳ ಕೆಳಗೆ ಗಾಣಗಾಪುರಕ್ಕೆ ಬಂದಿದ್ದರು. ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳ ದರ್ಶನ ಪಡೆದು ಬ್ರಾಹ್ಮಣರ ಏಕತೆಗಾಗಿ ಪ್ರಯತ್ನಿಸಿದ್ದಾರೆ. ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ, ಇಂಥವರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ. ಇದೇ ಪ್ರಕಾರ ಶ್ರೀ 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 ವಿಶ್ವೇಶತೀರ್ಥ ಮಹಾಸ್ವಾಮಿಗಳು ಉಡುಪಿ, ಇವರು ಬ್ರಾಹ್ಮಣ ಮತ್ತು ಹಿಂದೂ ಸಮಾಜದ ಏಕತೆಗೆ ಪ್ರಯತ್ನ ಬಹಳಷ್ಟು ಮಾಡಿದ್ದಾರೆ. ಅವರ ಪಾದಗಳಿಗೂ ಕೋಟಿ ಕೋಟಿ ಪ್ರಣಾಮಗಳು. 4ನೇದು, ಶ್ರೀ 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 ವಿದ್ಯಾರಣ್ಯ ಮಹಾಸ್ವಾಮಿಗಳು ವಿಜಯನಗರದ ಸಾಮ್ರಾಜ್ಯ ಸ್ಥಾಪಿಸಿದ ಮಹಾಸಂತರು, ದೈವಿ ಅವತಾರವೇ ಆಗಿದ್ದರು ಎಂದು, ಒಮ್ಮೆ ಶೃಂಗೇರಿ ಗುರುಗಳಾಗಿದ್ದರು ಎಂದು, ಇಂತಹ ಮಹಾಪುರುಷರು ಎಂದೂ ಎರಗೋಳಕ್ಕೆ ಬಂದಿಲ್ಲವೆಂದು, ಜಯತೀರ್ಥರ ಜೊತೆಗೆ ಅವರ ವಾದವೇ ಆಗಿಲ್ಲವೆಂದು ಅದ್ವೈತಿಗಳ ಪ್ರಗಾಢ ನಂಬಿಕೆ. ಈ ವಿಷಯವನ್ನು ಸಾಕ್ಷಿ ಆಧಾರಗಳ ಸಹಿತ ಇವರ ಕಾಲ ಕೂಡ ವ್ಯತ್ಯಾಸವಿದೆ ಎಂದು ಧಾರವಾಡದ ಪಂಡಿತರಾದ ಶ್ರೀ BR ಪಾಟೀಲರು ತಮ್ಮ ಪುಸ್ತಕ ಅಕ್ಷೋಭ ವಿಜಯ ವಿಭ್ರಮದಲ್ಲಿ ಎಂಬುದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದರೂ ಪ್ರತಿ ಸಲ ಜಯತೀರ್ಥರ ಉತ್ಸವದಲ್ಲಿ ದ್ವೈತಿಗಳು ಇದನ್ನೇ ಹೇಳುತ್ತಾರೆ, ವಾದವಾಯಿತೆಂದೇ ಹೇಳುತ್ತಾರೆ. ಗುಲ್ಬರ್ಗಾದಲ್ಲಿ ಈ ಸಲ ಗದ್ದಲ ಕೂಡ ಆಯಿತು. ಇದು ದ್ವೈತಿಗಳ ಪ್ರಕಾರ ಅಕ್ಷೋಭರ ಜೊತೆ ವಿದ್ಯಾರಣ್ಯರ ವಾದವಾಯಿತು. ಅಕ್ಷೋಭರಿಂದ ಸೋತ ವಿದ್ಯಾರಣ್ಯರು ಜಯತೀರ್ಥಲಿಂದಲೂ ಸೋತರು. ಅವರು ರಚಿಸಿದ ಮಧ್ವ ಸಿದ್ಧಾಂತ ವಿದ್ಯಾರಣ್ಯರು ತಮ್ಮ ತಲೆಯ ಮೇಲೆ ಹೊತ್ತು ಆನೆಯ ಮೇಲೆ ಅಂಬಾರಿಯಲ್ಲಿ ಈ ಗ್ರಂಥಗಳನ್ನಿಟ್ಟು ಮೆರವಣಿಗೆ ತೆಗೆದು ವಿದ್ಯಾರಣ್ಯರು ಕೃತಾರ್ಥರಾದರೆಂದು ಅವರ ಪ್ರಗಾಢ ನಂಬಿಕೆ. ಏನೂ ಮಾಡಲಿಕ್ಕಾಗದು ಅವರ ನಂಬಿಕೆ, ತಪ್ಪೆಂದು ನಾನು ಹೇಳುತ್ತಿಲ್ಲ. ಶಿವರಾತ್ರಿ ವ್ರತ ಅದ್ವೈತಿಗಳಿಗೆ ಹಾಗೂ ಸಮಸ್ತ ಹಿಂದೂ ಬಾಂಧವರಿಗೆ ಬಹಳ ಮಹತ್ವದ್ದು. ಅಂದು ಅವರೆಲ್ಲ ಉಪವಾಸ, ಜಾಗರಣೆ, ಶಿವಪೂಜೆ ಮಾಡುತ್ತಾರೆ. ಇದು ಅದ್ವೈತಿಗಳ, ಹಿಂದೂಗಳ ನಂಬಿಕೆ. ಆದರೆ ದ್ವೈತಿಗಳು ಅಂದು ಹೋಳಿಗೆ ಅಡಿಗೆ ಮಾಡಿ ವಿಷ್ಣುವಿಗೆ ನೈವೇದ್ಯ ತೋರಿಸಿ, ವಿಷ್ಣುವಿನ ನಿರ್ಮಾಲ್ಯ ಹಾಗೂ ವಿಷ್ಣುವಿಗೆ ನೈವೇದ್ಯ ತೋರಿಸಿದ ಉಳಿದ ಪದಾರ್ಥಗಳನ್ನು ಪುನಃ ಶಿವನಿಗೆ ಕೊಡಬೇಕಂತೆ. ಮತ್ತು ಅಂದು ದ್ವೈತಿಗಳು ಮಧ್ವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಜಾಗರಣೆ ಸರ್ವಥಾ ಮಾಡಬಾರದು,
ಒಂದು ವೇಳೆ ಮಾಡಿದರೆ ಅವರಿಗೆ ಕತ್ತೆ ಜನ್ಮ ಬರುತ್ತದೆಯಂತೆ. ಈ ರೀತಿ ಸ್ಪಷ್ಟವಾಗಿ ಒಬ್ಬ ಮಧ್ವಸ್ವಾಮಿಗಳು ಹೇಳಿದ ವಿಡಿಯೋ ನನ್ನ ಹತ್ತಿರವಿದೆ. ಇದು ಅವರ ವಿಚಾರ, ನಾನು ತಪ್ಪೆಂದು ಹೇಳುತ್ತಿಲ್ಲ, ಅವರ ನಂಬಿಕೆ. 6ನೇದು, ಶಂಕರರನ್ನು ಅದ್ವೈತಿಗಳು ತಮ್ಮ ಪರಮ ಗುರುಗಳೆಂದು ಮೋಕ್ಷದಾಯಕರೆಂದು ನಂಬುತ್ತಾರೆ. ಹಾಗೂ ಭಾರತ ಸರ್ಕಾರ ICPR ಇಂಡಿಯನ್ ಕೌನ್ಸಿಲ್ ಫಾರ್ ಫಿಲಾಸಫಿಕಲ್ ರಿಸರ್ಚ್ ಸ್ಥಾಪಿಸಿ ಶಂಕರ ತತ್ವವೇ ಭಾರತದ ತತ್ವ ಸಿದ್ಧಾಂತ, ಉಳಿದೆಲ್ಲ ಗುರುಗಳ ಅಭಿಪ್ರಾಯ ಅವರ ಮತ ಎಂದು ಹೇಳಿದೆ. ಎಲ್ಲ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣಾಧಿಕಾರಿಗಳು, ಮಂತ್ರಿಗಳು ಈ ಸಂಸ್ಥೆಗೆ ಸದಸ್ಯರಾಗಿರುತ್ತಾರೆ. 100ಕ್ಕೂ ಹೆಚ್ಚು ದೇಶಗಳಲ್ಲಿ ಇಂದಿಗೂ ಶಂಕರ ಅನುಯಾಯಿಗಳಿದ್ದು, ಇಂಡೋನೇಷಿಯಾದಂಥ ಮುಸಲ್ಮಾನ ರಾಷ್ಟ್ರದಲ್ಲೂ ಇಂದಿಗೂ ಶಂಕರರ ಮಠ ಜೀವಂತವಾಗಿದೆ. ಇದೆಲ್ಲ ಅದ್ವೈತಿಗಳ ಪ್ರಗಾಢ ನಂಬಿಕೆ. ಆದರೆ ದ್ವೈತಿಗಳ ಪ್ರಕಾರ ಶಂಕರರು ಮಾಯಾವಾದಿಗಳು ಎಂದು ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮಸತ್ಯ, ಜಗತ್ಮಿಥ್ಯ ಇಂಥ ಮಹಾವಾಕ್ಯಗಳು ಹೇಳುತ್ತಾರೆ. ಇದು ನಾವು ಒಪ್ಪುವುದಿಲ್ಲ. ಇದೆಲ್ಲ ವೇದಕ್ಕೆ ವಿರುದ್ಧವಾದ ವಿಚಾರ. ಅವರು ಅದ್ವೈತದಲ್ಲಿ ಬೌದ್ಧ ಮತ ವಿಚಾರಗಳನ್ನೂ ಸೇರಿಸಿದ್ದಾರೆ ಎಂದು ಹೇಳುತ್ತಾರೆ. ಹೀಗೆಲ್ಲ ಮೊನ್ನೆ ಒಬ್ಬ ಅನಿಲ್ ಜೋಶಿ ಎಂಬ ಪಂಡಿತರು ಇನ್ನೂ ಮುಂದೆ ಹೋಗಿ 56 ಪೇಜಿನ ಒಂದು PDF ಫೈಲ್ ಮಾಡಿ ಫೇಸ್ಬುಕ್ನಲ್ಲಿ ಶಂಕರರ ಬಗ್ಗೆ ಮಾತಾಡಿ ಫೇಸ್ಬುಕ್ನಲ್ಲಿ ಬಿಟ್ಟಿದ್ದಾರೆ. ಶಂಕರರು 5 ಮಹಾಪಾತಕಗಳನ್ನು ಮಾಡಿದ್ದಾರೆಂದು. ಅವುಗಳು ಯಾವವೆಂದರೆ ಗುರುಪತ್ನಿಯ ಜೊತೆ ಶಾರೀರಿಕ ಸಂಬಂಧ, ಬಂಗಾರದ ಕಳವು, ಬ್ರಹ್ಮಹತ್ಯೆ, ಮದ್ಯಪಾನ, ಹೀಗೆಲ್ಲ. ಇವೆಲ್ಲದಕ್ಕೆ ನಾಸ್ತಿಕರ, ಶಂಕರರ ವಿರೋಧಿಗಳ, ಕಮ್ಯುನಿಸ್ಟರ, ವಿದೇಶಿ ವಿಚಾರವಾದಿಗಳ ಲೇಖನಗಳ ಸಾಕ್ಷಿ ಸಹಿತ ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ. ಶಂಕರರು ಮದ್ಯಪಾನ ಮಾಡುತ್ತಿದ್ದ ಚಿತ್ರ ಹಾಕಿ ಅದರ ಕೆಳಗೆ ಇಂಗ್ಲಿಷ್ನಲ್ಲಿ ಆದಿಶಂಕರ ಡ್ರಿಂಕ್ಸ್ ಎ ಪಾಟ್ ಆಫ್ ಆಲ್ಕೋಹಾಲ್ ಎಂದು ಬರೆದಿದ್ದಾರೆ. ಇದನ್ನು ಯಾವ ದ್ವೈತಿ ಗುರುಗಳಾಗಲಿ ಪಂಡಿತರಾಗಲಿ ಖಂಡಿಸಿದ್ದು ನನ್ನ ದೃಷ್ಟಿಗೆ ಬಂದಿಲ್ಲ. ನಾನು ಕೆಲವರನ್ನು ಕೇಳಿದಾಗ ನಿಮ್ಮವರಿಗೆ ನಮ್ಮ ಪ್ರತಿಕ್ರಿಯೆ ಹೀಗೆ ಇರುತ್ತದೆ ಎಂದು ಹೇಳಿದರು. ಸಿದ್ಧಾಂತದ ಹುಚ್ಚು ಹೇಗೆ ಇರುತ್ತದೆ? ಹೀಗೆ ಇರುತ್ತದೆ. ಆರ್ಯ ಸಮಾಜದ ಶ್ರೀ ದಯಾನಂದ ಸರಸ್ವತಿ ಅವರಿಗೆ ಈ ತರಹದ ಜಗಳದಲ್ಲೇ ವಿಷ ಕೊಟ್ಟರು. ನಮ್ಮವರೇ ಜಗಳವಾಡಿದಾಗ ಬಾಧೆಯಾಗುತ್ತದೆ. ಒಂದು ಚಿಕ್ಕ ಕಥೆ ನೋಡೋಣ. ಒಮ್ಮೆ ಬಂಗಾರ ಕೆಬ್ಬಿಣಕ್ಕೆ ಹೇಳುತ್ತದೆ, ಹೇ ಕಬ್ಬಿಣ, ನನಗೂ ಪ್ರತಿದಿನ ಕಬ್ಬಿಣದ ಸುತ್ತಿಗೆಯಿಂದ ಏಟುಗಳು ಬೀಳುತ್ತವೆ, ಹಾಗೂ ನಿನಗೂ ಕಬ್ಬಿಣದ ಸುತ್ತಿಗೆಯಿಂದ ಏಟು ಬೀಳುತ್ತವೆ. ಆದರೆ ನೀನು ಬಹಳ ಗದ್ದಲೆ ಮಾಡುತ್ತಿ, ಅಳುತ್ತಿ ಏಕೆ ಎಂದು. ಆಗ ಕಬ್ಬಿಣ ಹೇಳುತ್ತದೆ, ಹೇ ಬಂಗಾರ, ನಿನಗೆ ಯಾವ ಕಬ್ಬಿಣದ ಸುತ್ತಿಗೆಯಿಂದ ಏಟು ಬೀಳುತ್ತದೆಯೋ ಅದು ನಿನಗೆ ಏನೂ ಸಂಬಂಧವಿಲ್ಲ. ಅದು ಕಬ್ಬಿಣ, ನೀನು ಬಂಗಾರ. ಆದರೆ ನನಗೆ ಯಾವ ಕಬ್ಬಿಣದ ಸುತ್ತಿಗೆಯಿಂದ ಏಟು ಬೀಳುತ್ತದೆಯೋ ಅದು ಕಬ್ಬಿಣ, ನಾನೂ ಕಬ್ಬಿಣ. ನಾವಿಬ್ಬರೂ ಅಣ್ಣ ತಮ್ಮಿಂದರು. ನಮ್ಮವರೇ ನಮಗೆ ಹೊಡೆದಾಗ ಬಾಧೆ ಬಹಳ ಆಗುತ್ತದೆ ಎಂತೆ. ಬ್ರಾಹ್ಮಣರಲ್ಲಿ ಜಗಳವಾದಾಗ ಕೂಡ ಇದೇ ರೀತಿ ಬಾಧೆಯಾಗುತ್ತದೆ. ಇಂತಹ ಅನೇಕ ಕಥೆಗಳುಂಟು. ವಿದ್ಯಾರಣ್ಯರು ಹೇಳಿದ ಇನ್ನೊಂದು ಕಥೆ ನನಗೆ ಈ ಸಮಯದಲ್ಲಿ ಸ್ಮರಣಕ್ಕೆ ಬರುತ್ತದೆ. ಇದು ಸರಿಯೋ ತಪ್ಪೋ ನನಗೆ ಪೂರ್ತಿ ಗೊತ್ತಿಲ್ಲ, ನಾನು ಸರಿ ಎಂದು ಕೂಡ ಹೇಳುತ್ತಿಲ್ಲ. ಒಮ್ಮೆ 2 ಬ್ರಾಹ್ಮಣರ ಗುಂಪುಗಳಲ್ಲಿ ಜಗಳವಾಯಿತಂತೆ. ದೇಶದ ಸ್ವತಂತ್ರ ಪೂರ್ವದಲ್ಲಿ ತೀರ್ಥ ಯಾರಿಗೆ ಮೊದಲು ಕೊಡಬೇಕು, ಯಾರು ಶ್ರೇಷ್ಠರು ಎಂದು ಜಗಳ ಕೋರ್ಟಿನಲ್ಲಿ ನಡೆಯಿತು. ಇಬ್ಬರೂ ತಮ್ಮ ತಮ್ಮ ವಾದಗಳನ್ನು ಕೊಟ್ಟರು. ಇಲ್ಲೆಲ್ಲ ನಾವೇ ಶ್ರೇಷ್ಠರು, ನಮಗೆ ಮೊದಲು ಕೊಡಬೇಕು. ಇನ್ನೊಂದು ಬ್ರಾಹ್ಮಣರ ಗುಂಪು ಇಲ್ಲೆಲ್ಲ ನಾವೇ ಶ್ರೇಷ್ಠರು, ನಮಗೆ ಮೊದಲು ಕೊಡಬೇಕೆಂದು. ಹೀಗೆ ಆ ಜಗಳ ಸೆಷನ್ ಕೋರ್ಟ್ನಲ್ಲಿ ನಡೆದು ಅದು ಬಗೆಹರಿಯದೆ ಇಬ್ಬರ ವಾದಗಳನ್ನು ಹೈಕೋರ್ಟಿಗೆ ಕಳಿಸಲಾಯಿತಂತೆ. ಹೈಕೋರ್ಟ್ನಲ್ಲಿ ಇಬ್ಬರೂ ತಮ್ಮ ತಮ್ಮ ಪುಸ್ತಕಗಳನ್ನು, ಗ್ರಂಥಗಳನ್ನು, ದೊಡ್ಡ ದೊಡ್ಡ ಪುಸ್ತಕ ಭಂಡಾರಗಳನ್ನೇ ಇಟ್ಟರಂತೆ. ಹಾಗೆ ಹೈಕೋರ್ಟ್ನಲ್ಲಿ ಇದು ಇತ್ಯರ್ಥವಾಗದೆ ಹಾಗೆ ಸುಪ್ರೀಂ ಕೋರ್ಟ್ ನಮ್ಮ ದೇಶದಲ್ಲಿ ಇದ್ದಿಲ್ಲ, ಅದನ್ನು ಇಂಗ್ಲೆಂಡಿಗೆ ಕಳಿಸಿದರಂತೆ, ಸುಪ್ರೀಂ ಕೋರ್ಟಿಗೆ. ಆ ಇಂಗ್ಲೆಂಡಿನ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಕೇಳಿದರಂತೆ, ವಾಟ್ ಈಸ್ ದ ತೀರ್ಥ, ತೀರ್ಥ ಎಂದರೆ ಏನು ಎಂದು. ಆಗ ಅಲ್ಲಿಯ ವಕೀಲರು ಹೇಳುತ್ತಾರೆ, ತೀರ್ಥ ಎಂದರೆ ಹಿಂದೂಸ್ತಾನದಲ್ಲಿ ಬ್ರಾಹ್ಮಣರು ಮೂರ್ತಿಗಳನ್ನು, ಕಲ್ಲು ಕಟ್ಟಿಗೆ ಹಿತ್ತಾಳೆ ಮೂರ್ತಿಗಳನ್ನು ಪೂಜಿಸುತ್ತಾರೆ, ಅದನ್ನು ತೊಳೆದ ನೀರಿಗೆ ತೀರ್ಥ ಎನ್ನುತ್ತಾರೆ ಎಂದರಂತೆ. ಆಗ ಆ ಜಡ್ಜ್ ಹೇಳುತ್ತಾನಂತೆ, ಅರೆ ತೀರ್ಥ ಯಾರೂ ಕುಡಿಯಬಾರದು, ಅದು ಇನ್ಫೆಕ್ಷನ್ ಇರುತ್ತದೆ, ದಯಮಾಡಿ ಇಬ್ಬರೂ ಕುಡಿಯಬೇಡರೆಂದು ಹೇಳಿದನಂತೆ. ನೋಡಿ ಎಷ್ಟು ಆಶ್ಚರ್ಯ, ದುರ್ಭಾಗ್ಯ. ನಾವು ಪವಿತ್ರವಾದ ತೀರ್ಥದ ಜಗಳವನ್ನು ಇಂಗ್ಲೆಂಡಿನವರಿಗೆ ಒಯ್ದಿದ್ದು. ಇದು ವಿದ್ಯಾರಣ್ಯರೇ ಹೇಳಿದ ಕಥೆ, ನಾನು ಪ್ರಾಮಾಣಿಕವಾಗಿ ಹೇಳುತ್ತಿದ್ದೇನೆ. ಈ ಸಿದ್ಧಾಂತಗಳ ಜಗಳ ಅವರವರ ದೃಷ್ಟಿಯಲ್ಲಿ ಅವರವರದು ಸರಿ, ಯಾರದು ತಪ್ಪೆಂದು ಕಾಲವೇ ನಿರ್ಣಯಿಸಬೇಕು. ಸಿದ್ಧಾಂತದ ಮೇಲೆ ಎಷ್ಟು ಅಭಿಮಾನವಿರುತ್ತದೆ ಎಂದರೆ
ನಮ್ಮ ಬಂಧುಗಳಾದ ಎರಡು ಗುಂಪುಗಳು 50 ವರ್ಷಗಳಿಂದ ನವವೃಂದಾವನದ ಜಗಳ ಕೋರ್ಟಿನಲ್ಲಿ ಇಂದಿಗೂ ನಡೆದೇ ಇದೆ. ಮಾನಸಿಕ ಶಾರೀರಿಕ ಉನ್ನತಿಗಾಗಿ ಮಾಡಿದ ಏಕಾದಶಿ ನಿರ್ಣಯ ನಮ್ಮ ಬ್ರಾಹ್ಮಣ ಸಮಾಜ ಇಂದಿಗೂ ಬಗೆಹರಿಸಿಕೊಳ್ಳಲಿಲ್ಲ. ಹೀಗೆ ನಡೆದಿರುತ್ತದೆ. ಒಂದಾಗಲು ಹೇಗೆ ಸಾಧ್ಯ? ಕಾಲವೇ ನಿರ್ಣಯಿಸಬೇಕು. ಒಮ್ಮೆ ಈ ಬ್ರಾಹ್ಮಣರೆಲ್ಲ ಬಹಿರಂಗವಾಗಿ ಈ ಥರ ಜಗಳವಾಡಬಾರದು ಎಂದು ಶ್ರೀ 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 ಭಾರತೀತೀರ್ಥ ಮಹಾಸ್ವಾಮಿಗಳು ಶೃಂಗೇರಿ, ಶ್ರೀ 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 ಸತ್ಯಾತ್ಮತೀರ್ಥ ಮಹಾಸ್ವಾಮಿಗಳು ಉತ್ತರಾದಿ ಮಠ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಇವರೆಲ್ಲ ಬಹಿರಂಗ ಪತ್ರಗಳನ್ನು ಬರೆದು ವಾಟ್ಸಪ್ಗಳ ಮುಖಾಂತರ ಕೂಡ ಹೇಳಿದ್ದಾರೆ. ಆದರೂ ಯಾರೂ ಇದನ್ನು ಲಕ್ಷ್ಯ ಮಾಡದೇ ಇದ್ದದ್ದು ನಮ್ಮೆಲ್ಲರ ದುರ್ಭಾಗ್ಯ. ಎಲ್ಲರಿಗೂ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ಅಮರ್ ದೀಕ್ಷಿತ್, ಕೃಷ್ಣ. ನನ್ನ ಸೆಲ್ ನಂಬರ್ 9448757587. ಭಾರತ್ ಮಾತಾ ಕಿ ಜೈ.